ನಮಸ್ಕಾರ ಸ್ನೇಹಿತರೆ, ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ರೈತರಿಗೆ ಒಂದು ಗುಡ್ ನ್ಯೂಸ್ ಇದೆ. ಅದು ಏನು ಅಂತ ಹೇಳ್ತೀನಿ. ಸ್ನೇಹಿತರೆ, 2025-2026ನೇ ಸಾಲಿನ PM ಕಿಸಾನ್ ಯೋಜನೆಯ ಹಣ ಬರಲಿಲ್ಲ ಅಂತ ಕಾಯ್ತಾ ಇದ್ದಂಥ ದೇಶದ ರೈತರಿಗೆ, ಅದರಲ್ಲೂ ಕರ್ನಾಟಕದ ರೈತರಿಗೆ ಒಂದು ಸಿಹಿ ಸುದ್ದಿ ಇದೆ. PM ಕಿಸಾನ್ ಯೋಜನೆಯ ಹಣ ಬರಲಿಲ್ಲ ಅಂತ ಕಾದು ಬೇಸತ್ತಿದ್ದಂಥ ಜನಗಳಿಗೆ ಅದೇ ಕೇಂದ್ರ ಕೃಷಿ ಸಚಿವಾಲಯದಿಂದ ಒಂದು ಸಿಹಿ ಸುದ್ದಿ ಸಿಕ್ಕಿದೆ. ಅದು ಏನು ಅಂತ ನೋಡೋದಾದರೆ, 2024-25ನೇ ಸಾಲಿನ ಬೆಳೆ ವಿಮೆಯನ್ನು ಕೇಂದ್ರ ಸರ್ಕಾರ ಬಿಡುಗಡೆಯನ್ನು ಮಾಡಿದೆ. 2024-25ನೇ ಸಾಲಿನಲ್ಲಿ ಬೆಳೆ ವಿಮೆ ಅಂದರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಅಡಿಯಲ್ಲಿ ಈ ಒಂದು ಹಣವನ್ನು ಬಿಡುಗಡೆಯನ್ನು ಮಾಡಿದ್ದಾರೆ. ಇದು ಕರ್ನಾಟಕದ ರೈತರಿಗೆ, ಎಷ್ಟು ಜನ ರೈತರಿಗೆ ಎಷ್ಟು ಬಿಡುಗಡೆಯಾಗಿದೆ, ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟು ಕೋಟಿ ಬಿಡುಗಡೆಯಾಗಿದೆ ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಹಾಗೆಯೇ ನಿಮ್ಮ ಖಾತೆಗೆ ಹಣ ಬಂದಿದೆಯಾ ಇಲ್ವಾ ಅನ್ನೋದನ್ನು ಕೂಡ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಸ್ನೇಹಿತರೆ, 2024-25ನೇ ಸಾಲಿನ ಸುಮಾರು 23 ಲಕ್ಷ ಕರ್ನಾಟಕ ರಾಜ್ಯದ ರೈತರ ಖಾತೆಗೆ 1449 ಕೋಟಿ ಬೆಳೆ ವಿಮೆ ಪರಿಹಾರವನ್ನು ಬಿಡುಗಡೆ ಮಾಡಿದ್ದಾರೆ. ಸ್ನೇಹಿತರೆ, ಈ 24-25ನೇ ಸಾಲಿನ ಬೆಳೆ ವಿಮೆಯಲ್ಲಿ ರಾಜ್ಯಕ್ಕೆ ಬಂದಿರೋದು 1449 ಕೋಟಿ. ಅದರಲ್ಲಿ ಕಲಬುರಗಿ ಮತ್ತು ಗದಗ ಜಿಲ್ಲೆಗೆ ಒಂದು ಬಂಪರ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಸ್ನೇಹಿತರೆ, ಕಳೆದ ಸಾಲಿನ ಮುಂಗಾರು ಹಂಗಾಮಿನ ವಿವಿಧ ಬೆಳೆಗಳಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿಯಲ್ಲಿ ಮುಂಗಾರು ಹಂಗಾಮಿನ ಬೆಳೆಗಳಾದ ತೊಗರಿ, ಭತ್ತ, ರಾಗಿ, ಮೆಕ್ಕೆಜೋಳ, ಸೋಯಾಬೀನ್, ಹತ್ತಿ, ಹೆಸರು, ನೆಲಗಡಲೆ, ರಾಗಿ ಇನ್ನು ಮುಂತಾದ ಬೆಳೆಗಳಿಗೆ ಬೆಳೆ ವಿಮೆಯನ್ನು ಮಂಜೂರು ಮಾಡಲಾಗಿದೆ. ಇದರಲ್ಲಿ 10% ಹೆಚ್ಚಿನ ಹಣ ಈಗಾಗಲೇ ರೈತರ ಖಾತೆಗಳಿಗೆ ಜಮೆ ಆಗೋಗಿದೆ. ಕಳೆದ ಹಲವಾರು ವರ್ಷಗಳಿಂದ 1400ರಿಂದ 1600 ಕೋಟಿ ರು ಅಂದಾಜಿನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬೆಳೆ ವಿಮೆಯನ್ನು ಕೇಂದ್ರದಿಂದ ಬಿಡುಗಡೆ ಮಾಡಲಾಗ್ತಾ ಇದೆ. ಅದೇ ರೀತಿ 2024-25ನೇ ಸಾಲಿನಲ್ಲಿ ಮಂಜೂರಾಗಿರುವಂತಹ ಒಟ್ಟಾರೆ ಬೆಳೆ ವಿಮೆ ಪರಿಹಾರದಲ್ಲಿ ಸಿಂಹ ಪಾಲು ಅಂದರೆ ಹೆಚ್ಚಿನ ಪಾಲು ಕಲಬುರಗಿ ಮತ್ತು ಗದಗ ಜಿಲ್ಲೆಗೆ ಹೋಗಿರೋದು ಒಂದು ಗಮನಾರ್ಹವಾದಂತಹ ಸಂಗತಿ. ಈ ಕಲಬುರಗಿಗೆ ಎಷ್ಟು ಹೋಗಿದೆ ಅನ್ನೋದನ್ನು ಹೇಳ್ತೀನಿ. ನಂತರ ಯಾವ ಜಿಲ್ಲೆಗಳಿಗೆ ಎಷ್ಟು ಹೋಗಿದೆ ಅಂತ ಕೂಡ ತಿಳಿಸ್ಕೊಡ್ತೀನಿ. ಕಲಬುರಗಿ ಜಿಲ್ಲೆಗೆ 656 ಕೋಟಿ ರೂಪಾಯಿ ಬೆಳೆ ವಿಮೆ ಹೋಗಿದೆ. ಹಾಗೆ ಗದಗ ಜಿಲ್ಲೆಗೆ 242 ಕೋಟಿ ರು, ಹಾವೇರಿಗೆ 95 ಕೋಟಿ ರು, ವಿಜಯಪುರಕ್ಕೆ 97 ಕೋಟಿ ರೂಪಾಯಿ, ಧಾರವಾಡಕ್ಕೆ 23 ಕೋಟಿ ರೂಪಾಯಿ ಬೆಳೆ ವಿಮೆ ಮಂಜೂರು ಮಾಡಲಾಗಿದೆ. ಇಲ್ಲಿ ಗಮನಾರ್ಹವಾದ ಸಂಗತಿ ಏನು ಅಂತ ನೋಡೋದಾದರೆ, 2023-24ನೇ ಸಾಲಿನಲ್ಲಿ ಕಲಬುರಗಿಗೆ 189 ಕೋಟಿ ರೂಪಾಯಿ ಇತ್ತು. ಅಂದರೆ ಕಳೆದ ವರ್ಷ 189 ಕೋಟಿ ರೂಪಾಯಿ ಇತ್ತು. ಕಳೆದ ವರ್ಷಕ್ಕಿಂತ ಈ ವರ್ಷ 3 ಪಟ್ಟು ಹೆಚ್ಚಾಗಿದೆ. ಹಾಗೆ ಹಾವೇರಿಗೆ 400 ಕೋಟಿ ರೂಪಾಯಿ ಬೆಳೆ ವಿಮೆಯನ್ನು ಬಿಡುಗಡೆ ಮಾಡಲಾಗಿದೆ. ಸ್ನೇಹಿತರೆ, ಗದಗ ಮತ್ತು ಹಾವೇರಿ ಜಿಲ್ಲೆಗೆ ಸತತವಾಗಿ ಕಳೆದ 1.5 ದಶಕದಿಂದ 100 ಕೋಟಿಗೂ ಅಧಿಕ ಬೆಳೆ ವಿಮೆ ಬಿಡುಗಡೆಯಾಗ್ತಾನೇ ಇದೆ. ಅಂದರೆ ಸುಮಾರು 10 ವರ್ಷದಿಂದನೂ ಕೂಡ 100 ಕೋಟಿ ಮೇಲೇ ಅಲ್ಲಿಗೆ ಬಿಡುಗಡೆ ಆಗ್ತಾ ಇದೆ. ಅಂದರೆ ನಾವು ಯೋಚನೆ ಮಾಡಬೇಕು, ಅಲ್ಲಿ ರೈತರು ಜಾಸ್ತಿ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅಂತ. ಕಳೆದ ಮಾರ್ಚ್ನಲ್ಲಿ ಮುಂಗಾರು ಹಂಗಾಮಿನ ತೊಗರಿ, ಹೆಸರು, ಉದ್ದು, ಸೂರ್ಯಕಾಂತಿ ಮತ್ತು ಇನ್ನೂ ಇತರ ಬೆಳೆಗಳಿಗೆ ಬೆಳೆ ವಿಮೆ ಪರಿಹಾರ ಮಂಜೂರಾಗಿದ್ದು, ಅಕಾಲಿಕ ಮಳೆ ಅಥವಾ ಮಳೆಯ ಕೊರತೆಯಿಂದಾಗಿ ಹಾನಿಗೀಡಾದಂಥ ರೈತರಿಗೆ ಈ ಒಂದು ಬೆಳೆ ಪರಿಹಾರ ನಿಜಕ್ಕೂ ಕೂಡ ಆಸರೆಯಾಗುತ್ತೆ. ರಾಜ್ಯದಲ್ಲಿ 1449 ಕೋಟಿ ರೂಪಾಯಿ ಸುಮಾರು ರಾಜ್ಯದ 23 ಲಕ್ಷ ರೈತರಿಗೆ ದೊರಕಿದೆ. ಯಾವ ಜಿಲ್ಲೆಗೆ ಎಷ್ಟು ಪರಿಹಾರ ಕೊಟ್ಟಿದ್ದಾರೆ, ಬಿಡುಗಡೆ ಮಾಡಿದ್ದಾರೆ ಅನ್ನೋದನ್ನು ವಿವರವಾಗಿ ಹೇಳ್ತೀನಿ. ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಂಗಳೂರು ಗ್ರಾಮಾಂತರಕ್ಕೆ 79 ಲಕ್ಷ ರು, ಬೆಂಗಳೂರು ನಗರಕ್ಕೆ 4 ಲಕ್ಷ ರು, ದಕ್ಷಿಣ ಕನ್ನಡ ಜಿಲ್ಲೆಗೆ 2,40,000, ಧಾರವಾಡ ಜಿಲ್ಲೆಗೆ 23 ಕೋಟಿ ರೂಪಾಯಿ, ಹಾವೇರಿಗೆ 95 ಕೋಟಿ ರೂಪಾಯಿ, ಉತ್ತರ ಕನ್ನಡ ಜಿಲ್ಲೆಗೆ 1 ಕೋಟಿ ರೂಪಾಯಿ, ಚಿಕ್ಕಬಳ್ಳಾಪುರಕ್ಕೆ 38 ಕೋಟಿ ರೂಪಾಯಿ, ಕಲಬುರಗಿಗೆ ಬರೋಬ್ಬರಿ 656 ಕೋಟಿ ರೂಪಾಯಿ, ಉಡುಪಿಗೆ 3 ಲಕ್ಷ ರೂಪಾಯಿ, ಚಿಕ್ಕಮಗಳೂರಿಗೆ 48 ಲಕ್ಷ ರೂಪಾಯಿ, ಚಿತ್ರದುರ್ಗಕ್ಕೆ 33 ಕೋಟಿ ರೂಪಾಯಿ, ದಾವಣಗೆರೆಗೆ 44 ಕೋಟಿ ರೂಪಾಯಿ,
ಗದಗ ಜಿಲ್ಲೆಗೆ 242 ಕೋಟಿ ರೂಪಾಯಿ, ಹಾಸನಕ್ಕೆ 26 ಕೋಟಿ ರೂಪಾಯಿ, ಕೊಡಗು ಜಿಲ್ಲೆಗೆ 23 ಲಕ್ಷ ರೂಪಾಯಿ, ಕೋಲಾರಕ್ಕೆ 1 ಕೋಟಿ ರೂಪಾಯಿ, ರಾಮನಗರಕ್ಕೆ 2 ಕೋಟಿ ರೂಪಾಯಿ, ಶಿವಮೊಗ್ಗ ಜಿಲ್ಲೆಗೆ 13 ಕೋಟಿ ರೂಪಾಯಿ, ವಿಜಯಪುರ ಜಿಲ್ಲೆಗೆ 97 ಕೋಟಿ ರೂಪಾಯಿ, ಬಳ್ಳಾರಿಗೆ 32 ಲಕ್ಷ ರೂಪಾಯಿ, ಕೊಪ್ಪಳಕ್ಕೆ 34 ಕೋಟಿ ರೂಪಾಯಿ, ಮೈಸೂರಿಗೆ 39 ಲಕ್ಷ ರೂಪಾಯಿ, ಯಾದಗಿರಿಗೆ 18 ಕೋಟಿ ರೂಪಾಯಿ, ಬಾಗಲಕೋಟೆಗೆ 14 ಕೋಟಿ ರೂಪಾಯಿ, ಬೆಳಗಾವಿಗೆ 24 ಕೋಟಿ ರೂಪಾಯಿ, ಬೀದರ್ಗೆ 13 ಕೋಟಿ ರೂಪಾಯಿ, ಚಾಮರಾಜನಗರಕ್ಕೆ 2 ಕೋಟಿ ರೂಪಾಯಿ, ಮಂಡ್ಯ ಜಿಲ್ಲೆಗೆ 3 ಕೋಟಿ ರೂಪಾಯಿ, ರಾಯಚೂರಿಗೆ 3 ಕೋಟಿ ರೂಪಾಯಿ, ಒಟ್ಟು 1449 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ. ಇದರಲ್ಲಿ ಆಲ್ರೆಡಿ ಅರ್ಧದಷ್ಟು ಹಣ ರೈತರ ಖಾತೆಗಳಿಗೆ ಕೂಡ ಜಮೆ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೀವೆಲ್ಲರೂ ಕೂಡ ನಿಮ್ಮ ಅಕೌಂಟ್ ಡೀಟೇಲ್ಸನ್ನು ಚೆಕ್ ಮಾಡ್ಕೊಳ್ಳಿ. ವೆಬ್ಸೈಟ್ನಲ್ಲಿ ಹೋಗಿ ಚೆಕ್ ಮಾಡ್ಬೋದು. ನಿಮಗೆ ನಿಮ್ಮ ಅಕೌಂಟಿಗೆ ದುಡ್ಡು ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಬಂದಿಲ್ಲ ಅಂದರೆ ಶೀಘ್ರದಲ್ಲೇ ನಿಮ್ಮ ಖಾತೆಗೆ ದುಡ್ಡು ಬರುತ್ತೆ. ಆಲ್ರೆಡಿ ಅದು ಪ್ರೊಸೆಸ್ಸು ಸ್ಟಾರ್ಟ್ ಆಗಿದೆ. ಸುಮಾರು ಜನ ರೈತರಿಗೆ ಬಂದಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಯಾರಿಗೂ ಮಿಸ್ ಆಗೋಲ್ಲ. ಇದೊಂದು ಅಮೌಂಟು ಬಂದೇ ಬರುತ್ತೆ. ಇದು ಬರುತ್ತಿದ್ದಂತೆ, ಇದು ಮುಗಿತಿದ್ದಂಗೆ ಹಿಂದೆಲೇ ನಿಮ್ಮ PM ಕಿಸಾನ್ ನಿಧಿ ಯೋಜನೆಯ ಹಣ ಕೂಡ ಬರುವ ಸಾಧ್ಯತೆ ಇದೆ. ಹಾಗಾಗಿ ರೈತರಿಗೆ ಬಂಪರ್ ಅಂತ ಹೇಳ್ಬೋದು. ನಷ್ಟ ಹೊಂದಿರುವ ರೈತರಿಗೆ ಇದು ಒಂದು ಸ್ವಲ್ಪ ಸಮಾಧಾನಕರವಾಗುವಂಥದ್ದು ವಿಚಾರ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು.